ಇವತ್ತಿನ ದಿವಸ ಸೌಂದರ್ಯ ಲಹರಿ ಅಂತಕ್ಕಂಥದ್ರಲ್ಲಿ ನಾವು ಇವತ್ತರಿಂದ 7 ದಿವಸಗಳ ಕಾಲ ಬಹಳ ಚೆನ್ನಾಗಿ ನಮಸ್ಕಾರ ಮಾಡತಕ್ಕಂಥ ಪದ್ಧತಿ. ಏನದು ಪದ್ಧತಿ ಅಂದರೆ, ಸೌಂದರ್ಯ ಲಹರಿಯಲ್ಲಿ ಶತಮಾನಂ ಭವತಿ ಅಂದರೆ 7 ವಿಶೇಷವಾಗಿರ್ತಕ್ಕಂಥ 700 ಶ್ಲೋಕಗಳು. ಆ 700 ಶ್ಲೋಕದಲ್ಲಿ ಸಪ್ತಮಾತ್ರಿಕಾ ಜನ್ಮ ಅನ್ನೋದೇ ವಿಶೇಷವಾಗಿ ದುರ್ಗಾ ಸಪ್ತಶತಿ ಅಂತ ಕರಿತೀವಿ. ದುರ್ಗೆಯರು 9 ಆಗಿದ್ದಾಗ ನವದುರ್ಗೆಯರಾಗ್ತಾರೆ. ಸಪ್ತಮಾತ್ರಿಕೆಯರು 700 ಶ್ಲೋಕಗಳಲ್ಲಿ ಅಂದರೆ ಒಬ್ಬಳಿಗೆ ವಿಶೇಷವಾಗಿ ಶತ ಅಂದರೆ 100, ಹಾಗೆ 700 ಅಂದರೆ 7 ಸಪ್ತಮಾತ್ರಿಕೆಯರ ವಿಶೇಷ. ಅದಕ್ಕೆ ಅಧಿದೇವತೆ ಪ್ರತಿದೇವತೆ ಅಂತಕ್ಕಂಥ ಈ ಸಪ್ತಮಾತ್ರಿಕಾ ವಂಶವನ್ನ ಇವತ್ತಿನಿಂದ 34ನೇ ಶ್ಲೋಕದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ. ಬ್ರಾಹ್ಮಿ ವಾರಾಹಿ ಕೌಮಾರಿ ಇಂದ್ರಾಣಿ ವೈಷ್ಣವಿ ಮಾಹೇಶ್ವರಿ ಚಂಡಿಕಾ ಅಂತ. ಅದಕ್ಕೋಸ್ಕರ ಆ ಸಪ್ತಮಾತ್ರಿಕೆಯರನ್ನ ಇವತ್ತು ಆ 7 ಶ್ಲೋಕಗಳು ಕಂಟಿನ್ಯೂಸ್ ಆಗಿ ನೋಡಿ. ಅಮಾವಾಸ್ಯೆ ಬಿದ್ದಿದೆ, ಬಹಳ ವಿಶೇಷ. ಬ್ರಹ್ಮ ತೇಜಸ್ಸಲ್ಲಿ ಸಪ್ತಮಾತ್ರಿಕೆಯರ ಪೂಜೆಯನ್ನ ಅಮಾವಾಸ್ಯೆ ದಿವಸ ಮಾಡಿದ್ರೆ ಬಹಳ ವಿಶೇಷ. ಇಡೀ ಜಗತ್ತಲ್ಲಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಭೀಮಲಿಂಗೇಶ್ವರ ಕ್ಷೇತ್ರದಲ್ಲಿ ಇವತ್ತು ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಸಪ್ತಮಾತ್ರಿಕಾ ದೇವಸ್ಥಾನ. ಅಲ್ಲಿ ಸಾಕ್ಷಾತ್ ಮುನೀಶ್ವರನು ಸ್ಥಿರವಾಗಿ ಬೆಟ್ಟದ ಕೆಳಭಾಗದಲ್ಲಿ ಪಾತಾಳದಲ್ಲಿ ಅಡಗಿರ್ತಕ್ಕಂಥ ಸ್ವರಂಗ ಮಾರ್ಗದಲ್ಲಿ ಹಳೇ ದೇವಾಲಯವನ್ನ ಪಾಂಡವರು ಪೂಜೆ ಮಾಡತಕ್ಕಂಥ ಸಮಯದಲ್ಲಿ ಕೃಷ್ಣ ಪರಮಾತ್ಮನು ಪ್ರಕಟವಾಗಿದ್ದ ಸ್ಥಳ. ಅದಕ್ಕೆ ಆಗ ಶಂಕರಾಚಾರ್ಯ ಹೇಳ್ತಾರಂತೆ, ನೀವು ಆ ಗುರು ಆಗಿರ್ತಕ್ಕಂಥ ವಿಚಾರದಲ್ಲಿ ನನಗೆ ಮತ್ತೆ ಪುನರ್ದರ್ಶನ ಅಂತ. ಆಗ ಸಾಕ್ಷಾತ್ ದಕ್ಷಿಣಾಮೂರ್ತಿ ಅವತಾರದಲ್ಲಿ, ಶಂಕರಾಚಾರ್ಯ ಅವತಾರದಲ್ಲಿ, ವಿವೇಕಾನಂದ ಅವತಾರದಲ್ಲಿ ವಿಶೇಷವಾಗಿ ಪರಮೇಶ್ವರನು ಬರ್ತಾನೆ. ಅದಕ್ಕೆ ಆಕಾನಂದ ಅಂದರೆ ಆಕಾರನಂದ ಅಂತಕ್ಕಂಥ ಕ್ಷೇತ್ರ. ಇವತ್ತು ಆಕಾರನಂದವೇ ಆ ವಿವೇಕಾನಂದ ಬಂದಿರತಕ್ಕಂಥ ಸಮಯ. ಇಲ್ಲಿ ರಾಮಕೃಷ್ಣ ಪರಮಹಂಸರು ತಪಸ್ಸು ಮಾಡಿದ ಜಾಗ. ಅವರು ಹೇಳ್ತಾರಂತೆ, ಎಂದು ನಿನಗೆ ಶಿಷ್ಯನು ತಾನಾಗೇ ಬರ್ತಾನೋ ಅಂದಿನ ದಿವಸ ಜ್ಞಾನೋದಯ ಲೋಕಕ್ಕೆ ಅಂತ. ಆಗ ವಿವೇಕಾನಂದರಿಗೆ ಹೀಗೆ ನಿನಗೆ ಶಿಷ್ಯ ಸಿಗ್ತಾನೆ ಅಂತ ಪ್ರಕಟವಾಗಿರೋ ಸಪ್ತಮಾತ್ರಿಕಾ ದೇವಸ್ಥಾನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಹೊಳಿಲಿ ಅನ್ನೋ ಗ್ರಾಮದಲ್ಲಿ ಇವತ್ತಿಗೂ ಇದೆ. ಆ ಕ್ಷೇತ್ರವೇ ಮೊದಲನೇ ಮೂಲ ಸಹಯೋಗದಲ್ಲಿ ವಿಶೇಷವಾಗಿ ಕೃಷ್ಣಾಂಶದಲ್ಲಿ ದರ್ಶನವನ್ನು ಕೊಟ್ಟಿರೋ ಸಪ್ತಮಾತ್ರಿಕೆಯರ ಸಮೇತವಾಗಿ ಆ ದೇವಾಲಯದಲ್ಲಿ ಶಂಕರಾಚಾರ್ಯರು ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ, ಶಂಕರ ಸ್ವರೂಪದಲ್ಲಿ, ವಿವೇಕಾನಂದ ಸ್ವರೂಪದಲ್ಲಿ ದರ್ಶನವನ್ನು ಕೊಟ್ಟಿರತಕ್ಕಂಥ ವಿಚಾರ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಕ್ಷೇತ್ರದ ವಿಶೇಷದಲ್ಲಿ ಈ ಶ್ಲೋಕವನ್ನು ಇವತ್ತು ತಾಳೆಗೆರೆಯಲ್ಲಿ ಬರೆದು ಕಲ್ಲಿನ ಶಾಸನ ಮೇಲೆ ಬರೆದಿರ್ತಕ್ಕಂಥ ಈ ಶ್ಲೋಕ 34ನೇ ಶ್ಲೋಕ ಪ್ರಾರಂಭ. ಅದಕ್ಕೆ ಸಪ್ತಮಾತ್ರಿಕೆಯರು ಇವತ್ತಿಂದ ಆ ವಟವೃಕ್ಷ ಏನಿದೆ ಆ ವೃಕ್ಷ ಇವತ್ತಿಗೂ ಇದೆ. ಅದಕ್ಕೆ ಸಪ್ತಮಾತ್ರಿಕೆಯರ ಕೆಳಗೆ 7 ವೃಕ್ಷಗಳಿರುತ್ತೆ. 7 ವೃಕ್ಷಗಳ ಕೆಳಗೆ ಒಂದೊಂದು ವಾಹನವಿರುತ್ತೆ. ಅದೇ ಶಂಕರಾಚಾರ್ಯ ತತ್ವ. ಏನೇನು ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ನೀವೇನ್ ಮಾಡಬೇಕು? ಮೊದಲು ಆದಿಶಂಕರಾಚಾರ್ಯನ ಸ್ವಾಗತಿಸಬೇಕು. ಬನ್ನಿ ವೀಕ್ಷಕರೇ. ಸಪ್ತಮಾತ್ರಿಕಾ ಜನ್ಮದಲ್ಲಿ ಇವತ್ತಿನ ದಿವಸ ಕ್ಷಯಗಳನ್ನ ಓಡಿಸ್ತಕ್ಕಂಥವು ಬ್ರಾಹ್ಮಿ. ಬ್ರಹ್ಮನೇ ಬ್ರಾಹ್ಮಿ ಸ್ವರೂಪದಲ್ಲಿ ಕೂತ್ಕೊಳ್ತಾಳೆ. ವಿಶೇಷವಾಗಿ ಹಂಸವಾಹಿನಿ ಬ್ರಹ್ಮ ಹಂಸವಾಹನದ ಮೇಲೆ ಹೋಗ್ತಾನೆ. ಸರಸ್ವತಿ ಹಂಸಿಣಿ, ಅದಕ್ಕೆ ಅನ್ನ ಪಕ್ಷಿ ಅಂತ ಕರೀತಾರೆ. ಈ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮನ ಹತ್ರ ಸರಸ್ವತಿ ಇರ್ತಕ್ಕಂಥ ಈ ವಾಹನ ನಾ ಭೂತೋ ನ ಭವಿಷ್ಯತಿ. ಅರ್ಥ ಏನು ಅಂದ್ರೆ, ಹಾಲಲ್ಲಿ ನೀರು ಹಾಕಿ, ನೀರಲ್ಲಿ ಹಾಲು ಹಾಕಿ, ಆದರೆ ಬರೀ ಹಾಲನ್ನು ಮಾತ್ರ ಹೀರ್ಕೊಳ್ಳೋದೆ ಅನ್ನ ಪಕ್ಷಿ. ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ 5 ಪಕ್ಷಿಗಳು ನಮ್ಮ ಭಾರತ ದೇಶದಲ್ಲೇ ಇದೆ. ಅಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ಪಕ್ಷಿ ಸಾಧಾರಣ ಏನಿಲ್ಲ, 4 ಅಡಿ ಇರುತ್ತೆ. ಇದು ಎಲ್ಲಿಂದ ಬರುತ್ತೆ, ಯಾವ ಸಮಯಕ್ಕೆ ಬರುತ್ತೆ ಗೊತ್ತಿಲ್ಲ. ಆದರೆ ಆ ಬ್ರಹ್ಮ ದೇವಸ್ಥಾನಕ್ಕೆ ಪುಷ್ಕರಕ್ಕೆ ಸ್ನಾನವನ್ನ ಮಾಡಿದಾಗ ಅಲ್ಲಿ ವಿಶೇಷವಾಗಿ ಪಾತ್ರೆಯಲ್ಲಿ, ಬೆಳ್ಳಿ ಪಾತ್ರೆಯಲ್ಲಿ, ಕಂಚಿನ ವಿಶೇಷವಾಗಿ ತಟ್ಟೆ ಭಾಗದಲ್ಲಿ ಕಲ್ಲಿನ ರಥದ ಮೇಲೆ ಇಟ್ಟು ಆ ಹಂಸ ಪಕ್ಷಿಯನ್ನು ಸ್ವಾಗತಿಸ್ತಾರೆ. ಅದೇ ವಿಶೇಷತೆ. ಆಗ ಈ ಹಂಸ ಪಕ್ಷಿ ಬರ್ತಕ್ಕಂಥದ್ದು ಎಲ್ಲಿಂದ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಯಾರೂ ಹಿಡಿಯಕ್ಕಾಗದೇ ಇರತಕ್ಕಂಥ ಈ ಹಂಸ ಪಕ್ಷಿ 4 ಅಡಿ ವಿಗ್ರಹ ಇದ್ದ ಹಾಗೆ 4 ಅಡಿ ನಿಜವಾದ ಜೀವಂತ ಹಂಸ ಪಕ್ಷಿ. ಇದು ನಾವುಗಳ ಸ್ವ್ಯಾನ್ ಅಂತ ಸಾಧಾರಣವಾಗಿ ಕರೀತಾರೆ. ಇದೇ ಅನ್ನ ಪಕ್ಷಿ ಅಂದ್ಬಿಡ್ತಾರೆ ಬಹಳ ಜನ. ಖಂಡಿತ ಇಲ್ಲ. ಹಾಲು ನೀರನ್ನ ಬೆರೆಸಿದಾಗ, ನೀರು ಹಾಲಲ್ಲಾದರೂ ಹಾಕಿದಾಗ ಹಾಲನ್ನ ಮಾತ್ರ ನೀರನ್ನ ಬಿಟ್ಟು ಹೀರೋದೇ ಅನ್ನ ಪಕ್ಷಿ, ಹಂಸ ಪಕ್ಷಿ. ಅದೇ ಮಹಾಸರಸ್ವತಿ ಯೋಗ. ಬ್ರಹ್ಮನ್ನ ವಿಶೇಷವಾದ ವಾಹನ. ಅದಕ್ಕೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ತಾವು ವಿಶೇಷವಾಗಿ ಆ ಬ್ರಹ್ಮ ತೇಜಸ್ಸನ್ನು ಹೊಂದಿಕೊಂಡು ಪ್ರತಿದಿನ ಈ ಶ್ಲೋಕವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ. ಇವತ್ತು ಅಮಾವಾಸ್ಯೆ, ಸೋಮವಾರದಿಂದ ಪ್ರಾರಂಭವಾಗುವ ಸಪ್ತಮಾತ್ರಿಕಾ ಯುಗ ಇವತ್ತಿನಿಂದ 7 ದಿನಗಳನ್ನು ನಿಜವಾಗ್ಲೂ ಸಂಕೀರ್ತವಾಗಿ ಪೂಜೆ ಮಾಡಿ
ಬಹಳ ಸಂತೋಷವಾಗುತ್ತೆ. ಇವಳು ಏನನ್ನು ಕೊಡ್ತಾಳೆ ಅಂದರೆ ಕ್ಷಯವನ್ನು ಓಡಿಸ್ತಾಳೆ, ರೋಗವನ್ನು ಓಡಿಸ್ತಾಳೆ. ಏನನ್ನು ಹೀರ್ತಾಳೆ? ರೋಗವನ್ನ ಹೀರಿ ಬಿಸಾಕಿ ಹಾಲನ್ನಾಗಿ ಕೊಡ್ತಾಳೆ. ಅವಳು ಹಾಲನ್ನು ಹೀರಿದಾಗ ನೀರಾಗಿ ಬಿಡ್ತಾಳೆ, ಅಂದ್ರೆ ಋಣವನ್ನ ತೀರಿಸ್ತಾಳೆ. ನೀರು ಬಂದು ಋಣ, ನೀರಿನ ಋಣ, ಭೂಮಿ ಋಣ, ನೀರಿನ ಋಣನಲ್ವೇ, ಮಣ್ಣಿನ ಋಣನಲ್ವೇ. ಹಾಗೆ ಆ ನೀರಿನ ಋಣ ತೀರೋವರೆಗೂ ಮನುಷ್ಯ ಏನ್ ಮಾಡ್ತಾನೆ, ನೀವು ಹೋಗು ಅಂದ್ರೂ ಬಾಡಿಗೆ ಮನೆಯಿಂದ ಓನರ್ ಓಡಿಸ್ತಾನೆ ಅಂತ ಇಟ್ಕೊಳ್ಳಿ. ಇರ್ರಿ ಇರ್ರಿ ಅಂತಾನೆ. ಇಲ್ಲ ನಾನು ಹೋಗ್ತೀನಿ ಕೊಡಿ ಅಡ್ವಾನ್ಸ್ ವಾಪಸ್ಸು ಅಂದ್ರೆ ಇರಿ ಇರ್ರಿ ಅಂತ ಇರ್ತಾನೆ. ಅವ್ನು ಇರಿ ಅಂದ್ರೂ ಇರಕ್ಕಾಗಲ್ಲ ಋಣ ತೀರೋದ್ರೆ. ಇರ್ತೀನಿ ಅಂದ್ರು ಬೇಡ ಇಲ್ಲೇ ಇರ್ಬೇಕು ನೀವು ಅಂದ್ರು ಆಗಲ್ಲ ಋಣ ತೀರೋದ್ರೆ. ಅದಕ್ಕೆ ಯೋಗಗಳಲ್ಲಿ ಯಾವತ್ತು ಋಣ, ನೀರು ಋಣ ತೀರ್ಬಿಡುತ್ತೋ ಸ್ಥಾನ ಪಲ್ಲಟನ. ಅಂತ ಒಂದು ಋಣನವನ್ನ ತೀರಿಸ್ತಕ್ಕಂಥವನು ಇನ್ಯಾರೋ ಅಲ್ಲ, ಬ್ರಹ್ಮ ತೇಜಸ್ಸಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ದೇವಿ, ಇವತ್ತಿನ ಸಪ್ತಮಾತ್ರಿಕಾ ಮೊದಲನೇ ದೇವಿ. ಬನ್ನಿ ಆ ಶ್ಲೋಕ ಏನು ಅಂತ ನೋಡೋಣ. ಮರುದಸಿ ಮರುತ್ಸಾರಥಿರಸಿ ತ್ವಮಾಪಃ ತ್ವಂ ಭೂಮಿಃ ತ್ವಯಿ ಪರಿಣತಾಯಾಂ ನಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತುಂ ವಿಶ್ವವಪುಷಃ ಚಿದಾನಂದಾಕಾರಂ ಶಿವಯುವತಿ ಭಾವೇನ ಬಿಭೃಷೇ ಮನಸ್ತ್ವಂ ವ್ಯೋಮಸ್ತ್ವಂ ಮರುದಸಿ ಮರುತ್ಸಾರಥಿರಸಿ ತ್ವಮಾಪಃ ತ್ವಂ ಭೂಮಿಃ ತ್ವಯಿ ಪರಿಣತಾಯಾಂ ನಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತುಂ ವಿಶ್ವವಪುಷಃ ಚಿದಾನಂದಾಕಾರಂ ಶಿವಯುವತಿ ಭಾವೇನ ಬಿಭೃಷೇ. ಶಿವಾನಂದದಲ್ಲಿ ಬಿಭ್ರಷೆ ಅಂದ್ರೆ ಪ್ರತಿಯೊಂದನ್ನು ಜಪ ಮಾಡ್ತಾ ಇರ್ತಾನಂತೆ ಬ್ರಹ್ಮ. ಬ್ರಾಹ್ಮಿನಲ್ಲಿ ಭೂಲೋಕದಲ್ಲಿರ್ತಕ್ಕಂಥ ಇವಳು ಶಿವಾನಂದ ಲಹರಿಯಲ್ಲಿ ವಿಶೇಷವಾಗಿ ಅಂಕುರಾರ್ಪಣೆನ ಮೊದಲನೇ ಸ್ಥಾನವಂತೆ. ಅದಕ್ಕೆ ಸೌಂದರ್ಯವನ್ನ ಹೊಗಳಿರೋದೇ ಪರಮೇಶ್ವರ. ಪಾರ್ವತಿ ಪರಮೇಶ್ವರನ್ನ ಹೊಗಳೋದೇ ಶಿವಾನಂದ ಲಹರಿ. ಅಂಥ ಒಂದು ಶಿವನ್ನ ಹೊಗಳಿರ್ತಕ್ಕಂಥ ಪಾರ್ವತಿ ದೇವಿಯ ಮೊದಲನೇ ಸ್ಥಾನ, ಮಾನ, ಗೌರವ ಎಲ್ಲ ಬ್ರಾಹ್ಮಿದಂತೆ. ಇಂಥ ಒಂದು ಬ್ರಾಹ್ಮಿ ಕ್ಷಯವನ್ನ, ರೋಗವನ್ನ, ಸರ್ವವನ್ನು ಓಡಿಸ್ತಾಳೆ. ದುಷ್ಟರನ್ನ, ಶಿಕ್ಷೆಗಳನ್ನ ಮಾಡಿಸ್ತಾಳೆ. ವಿಶೇಷವಾಗಿರ್ತಕ್ಕಂಥ ಇವಳನ್ನ ಜಪವನ್ನ ಮಾಡ್ತಾಳೆ. ಕ್ಷಣ ಕ್ಷಣಕ್ಕೆ ಯೋಚನೆಯನ್ನ ಮಾಡ್ತಾ ಇವನಿಗೇನು ಕೊಡಬೇಕು, ಯಾವ ಸಮಯಕ್ಕೆ ಕರಿಬೇಕು, ಸಮಯ ಮುಗಿದೋಯ್ತು ಅನ್ನೋದು ಕಾಲಚವನ್ನು ತಿರುಸ್ತಾಳೆ. ಅದಕ್ಕೆ ಪರಾರಂ ಅಂದ್ರೆ ಕಾಲಚಕ್ರ. ಹೀ ಪರಾರಂ ಅಂದ್ರೆ ಸದಾ ಯಾವ ಕಾಲವಾದರೂ, ಅಂದ್ರೆ ಕಾಲಚಕ್ರವನ್ನ ಯಾವ ಕಾಲಕ್ಕಾದರೂ, ಪ್ರೇರಂ ಅಂತಕ್ಕಂಥ ವಿಚಾರ. ಪರಿಣತಯಿ ಅಂದ್ರೆ ಪ್ರಾಣವನ್ನ ಪ್ರತಿ ಸಮಯದಲ್ಲೂ ಕಾಪಾಡೋಳೆ ಬ್ರಾಹ್ಮಿ. ಅದಕ್ಕೆ ಸಪ್ತಮಾತ್ರಿಕಾ ಪೂಜೆ ಮಾಡ್ಬೇಕಾದ್ರೆ ಫಸ್ಟು ಪ್ರಾಣ, ಅಪಾನ, ಸ್ವಾನ, ಮಾನ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆ ನೈವೇದ್ಯವನ್ನ ಮಾಡಾಗ ಪ್ರತಿಯೊಂದು ಸಪ್ತಮಾತ್ರಿಕಾ ಯುಗದಲ್ಲಿ ವಿಶೇಷವಾಗಿ ಮುದ್ರೆಗಳನ್ನು ಕೊಡಬೇಕಾದ್ರೆ ಪ್ರಾಣ ಅಂತ ಮೊದಲು ಹೇಳೋದು. ಪ್ರಾಣ ಇಲ್ಲದೆ ಇದ್ರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿರ್ಥಂ. ಆರೋಗ್ಯ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು. ಇಂಥ ಒಂದು ಆರೋಗ್ಯ ಸರ್ವದಾ ಬ್ರಹ್ಮ ಸೃಷ್ಟಿಕರ್ತರು ನಿಮಗೆ ಎಂದು ಕೊಡ್ತಾ ಇರಲಿ. ಬ್ರಾಹ್ಮಿ ಮೂಲಲ್ಲಿರ್ತಕ್ಕಂಥ ಬ್ರಹ್ಮ ತೇಜಸ್ಸು ಆ ಬ್ರಾಹ್ಮಿ ಸ್ವರೂಪದಲ್ಲಿ ಅವಳು ಕೊಡ್ಲಿ ಅಂತ ಈ ಮುಖಾಂತರ ಹೇಳ್ತೀವಿ. ಗುರುಜಿ, ನಮ್ಮ ದೊಡ್ಡವರು ಹೇಳಿಲ್ವೇ ಆರೋಗ್ಯವೇ ಭಾಗ್ಯ ಅಂತ. ಹಾಗಾಗಿ ಆರೋಗ್ಯವನ್ನ ಕರುಣಿಸ್ತಾಳೆ ನಮ್ಮ ಇಂದಿನ ದೇವಿ ಬ್ರಾಹ್ಮಿ ಅಂತ ತಿಳಿಸ್ಕೊಟ್ರಿ.